ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸುಲೇಪೇಟೆ ಗ್ರಾಮದಲ್ಲಿ ಹೋಳಿ ಹುಣ್ಣಿಮೆ ನಿಮಿತ್ತ ಶಾಂತಿ ಸಭೆ ನಡೆಸಲಾಯಿತು. ಸುಲೇಪೇಟ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಗ್ರಾಮಸ್ಥರು ಮುಖಾಂತರ ಸಭೆ ಕರೆದು ಹೋಳಿ ಹುಣ್ಣಿಮೆ ಸರ್ಕಾರದ ನೀತಿ ನಿಯಮಗಳ ಬಗ್ಗೆ ಸಾರ್ವಜನಿಕರಿಗೆ ಮನವರಿಕೆ ಮಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಯಾವುದೇ ಗಲಭೆ ಇಲ್ಲದೆ ಹೋಳಿ ಹಬ್ಬ ಆಚರಣೆ ಮಾಡಿ, ಜೊತೆಗೆ ಈ ಹಬ್ಬದಿಂದ ಮತ್ತೊಬ್ಬರಿಗೆ ತೊಂದರೆಯಾಗದಂತೆ ಹಬ್ಬವನ್ನು ಆಚರಣೆ ಮಾಡುವಂತೆ PSI ಅಮರ್ ಕುಲಕರ್ಣಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಮತ್ತು ಇನ್ನಿತರರು ಹಾಜರಿದ್ದರು. ಲಿಂಗರಾವ್ ಸ್ವಾಮಿ, RJ32 ಕನ್ನಡ ನ್ಯೂಸ್, ಚಿಂಚೋಳಿ. ಹೋಳಿ ಹಬ್ಬದ ಪ್ರಯುಕ್ತ ಅಷ್ಟೇ ಶಾಂತಿ ಸಭೆ ಅಂತ ಇಟ್ಕೊಂಡು ಈ ರಂಜಾನ್ ಬರೋದನ್ನು ಮುಂದಿನ ದಿನಗಳಲ್ಲಿ ಇಟ್ಕೊತಿ. ನನಗೂ ಈಗ ಇಬ್ಬಂದಿ ಸುಮಾರು 2 ವರ್ಷ ಆಲತ್ತದ ಇಲ್ಲಿ ಸುಲೇಬೆಡ್ದವನೇ ಆಗಿಬಿಟ್ಟೆ ನಾನು. ರೀತಿಯ ಅಹಿತಕರ ಘಟನೆಗಳು ಆಗಿಲ್ಲ, ಒಂದ್ ವೇಳೆ ಆಗಿದ್ದು ಅಂದ್ರೂ ಎಲ್ಲ ಗಣ್ಯ ವ್ಯಕ್ತಿಗಳು ಬಂದು ಸ್ಟೇಷನ್ ತನಕ ಬರ್ಲಾರ್ದಂಗೆ ನೋಡ್ಕೊಂಡಿರಿ. ನನಗೆ ಅದ್ರ ಬಗ್ಗೆ ಅನುಭವ ಇದೆ. ನನ್ನ ಗಮನಕ್ಕೂ ಬಂದ ಆ ಥರ ಯಾವುದೋ ರೀತಿಯ ಘಟನೆಗಳಾಗಲ್ಲ. ಒಂದು ರೀತಿ ಅಣ್ತಮ್ಮರಾಗಿ ಭಾಳ ಚಂದ ಹೋಗ್ತೀರಿ ಎಲ್ಲರೂ. ಆದ್ರೂ ಕೆಲವೊಂದು ಸಣ್ಣ ಪುಟ್ಟ ಗಲಾಟೆ ಆಗ್ತಿರ್ತಾವೆ. ಆ ರೀತಿ ಆಗ್ಲಾರ್ದಂಗೆ ಎಲ್ಲ ನೋಡ್ಕೋತೀರಿ ಅನ್ನೋ ನಮ್ಮ ಭರವಸೆ ಇದೆ. ನಮಗೆಲ್ಲರಿಗೂ ಇನ್ನೊಂದು ಸರಿ ಈ ಶಾಂತಿ ಸಭೆಗೆ ಬಂದಂಥ ಎಲ್ಲರಿಗೂ ಬೈತ್ರಿ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ. ಯಾವುದೇ ರೀತಿ ಅಹಿತಕರ ಘಟನೆ ಆಗಲಾರ್ದಂಗೂ ಹೋದ ವರ್ಷ ಯಾವ ರೀತಿ ಆಚರಣೆ ಮಾಡಿದಿರಿ ಅದೇ ರೀತಿ ತಾವು ಆಚರಣೆ ಮಾಡ್ತೀರಿ ಅಂತ ನಾವು ಅಂದ್ಕೊಂಡು ಈ ಶಾಂತಿ ಸಭೆ ಪ್ರಯುಕ್ತ ಮಾತಾಡಲು ಅವಕಾಶ ಕೊಟ್ಟಂತ ನಮಗೆಲ್ಲರಿಗೂ ನಮಸ್ಕಾರ. ಯಾವ ಸುಲೇಪೇಟ್ ಪೊಲೀಸ್ ಸ್ಟೇಷನ್ ಸರಹದ್ದಿನಲ್ಲಿ ಬರೆದಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಈ ಶಾಂತಿ ಎಲ್ಲ ಗಣ್ಯ ವ್ಯಕ್ತಿಗಳು ಪೊಲೀಸ್ ಇಲಾಖೆ ವತಿಯಿಂದ ಮತ್ತು ಪೊಲೀಸ್ ಸ್ಟೇಷನಿಂದ ನಾನು ವೈಯಕ್ತಿಕವಾಗಿ ಎಲ್ಲರಿಗೂ ಒಂದು ಹೃದಯ ಧನ್ಯವಾದಗಳನ್ನು ಹೇಳ್ತೀನಿ. ಮುಂದಿನ ದಿನಗಳಲ್ಲಿ ಇಟ್ಕೊತಿ. ನನಗೂ ಈಗ ಇಬ್ಬಂದಿ ಸುಮಾರು 2 ವರ್ಷ ಆಲತ್ತು ಇಲ್ಲಿ ಸುಲೇಬೆಡ್ದವನೇ ಆಗಿಬಿಟ್ಟು ಅಹಿತಕರ ಘಟನೆಗಳು ಆಗಿಲ್ಲ, ಒಂದೇ ಆಗಿದ್ದು ಅಂದ್ರೂ ಬನ್ನಿ ಸ್ಟೇಷನ್ ತನಕ ಬರ್ಲಾರ್ದಂಗೆ ನೋಡ್ಕೊಂಡಿದ್ದು ಅನುಭವ ಇದೆ. ನನ್ನ ಗಮನಕ್ಕೂ ಬಂದ ಆ ಥರ ಯಾವುದೋ ರೀತಿಯ ಘಟನೆಗಳಾಗಲ್ಲ. ಒಂದು ರೀತಿ ಅಣ್ತಮ್ಮರಾಗಿ ಭಾಳ ಚಂದ ಹೋಗ್ತೀರಿ ಎಲ್ಲರೂ. ಆದ್ರೂ ಕೆಲವೊಂದು ಸಣ್ಣ ಪುಟ್ಟ ಆಗ್ತಿರ್ತಾರೆ. ಆ ರೀತಿ ಆಗ್ಲಾರ್ದಂಗೆ ಎಲ್ಲ ನೋಡ್ಕೋತೀರಿ ಅನ್ನೋ ನಮ್ಗೆ ಭರವಸೆ ಇದೆ. ನಮಗೆಲ್ಲರಿಗೂ ಇನ್ನೊಂದು ಸರಿ ಈ ಶಾಂತಿ ಸಭೆಗೆ ಬಂದಂಥ ಎಲ್ಲರಿಗೂ